ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಒಂದು ಊಹಾಭೋಹ ಮತ್ತು ಯಥಾಮತಿ ಅದರ ಅರ್ಥ ಚಿಂತನೆನ ತಿಳಿಲಿಕ್ಕೆ ಪ್ರಯತ್ನ ಪಡೋಣ. ಭಗವಂತನ ಅನುಗ್ರಹ ಯಥಾಮತಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಹರೇ ಕೃಷ್ಣ. ಅಂದು ಗೋಕುಲದಲ್ಲಿ ಗೋಪಾಲಕರಾಗಿ ಅನಿಮಿಷರೆಲ್ಲ ಸಾಲೋಗ್ಯವ ಪಡೆದರು. ಅಂದು ಗೋವುಗಳಾಗಿ ಸಾಧನ ಮಾಡಿ ಸಾಮೀಪ್ಯವನ್ನು ಪಡೆದರು ಕೆಲರು. ಅಂದು ನಿನ್ನನು ಕೂಡಿಯಾಡಿ ಸಾರೂಪ್ಯವೆಂಬ ಮುಕ್ತಿಯ ಪಡೆದರು ತತ್ವಾಭಿಮಾನಿಗಳು. ಒಂದೊಂದು ಅವಯದಲ್ಲಿ ಸಾಯುಜ್ಯವೆಂಬ ಮುಕ್ತಿಯ ಪಡೆದರು ಕೆಲರು. ಆಗ ಸಾಯುಜ್ಯ ಸರ್ವಾಂಗದಲ್ಲಿ ಅಜಗಿದ್ದು ಸಲಹಿದೆ ಅನುಪಮ ಗುಣ ನಿಲಯ ಗುರು ಪುರಂದರ ವಿಠಲ ಮುಖ್ಯ ಪ್ರಧಾನನಿಗೆ. ಹರೇ ಕೃಷ್ಣ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಮುಕ್ತಿಯೋಗ್ಯರು 4 ವಿಧವಾದ ಮುಕ್ತಿಯನ್ನು ಹೊಂದಲಕ್ಕೆ ನಾವು ಪ್ರಯತ್ನ ಪಡೋದು. ಮುಕ್ತಿಯ ಸಾಧನೆಗೆ ಹೆಚ್ಚು ಫಲ. ಅದರಲ್ಲಿ ಎಲ್ಲರಿಗೂ ಒಂದೇ ಥರನ ಮುಕ್ತಿ ಸಿಕ್ಕೋದಿಲ್ಲ. ಸಾಲೋಗ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಎಂಬ 4 ಮುಕ್ತಿಯೋಗ್ಯದ ಸ್ಥಳಗಳನ್ನ ಭಗವಂತ ನಮಗೆ ಕೊಡ್ತಾನೆ. ಸಾಲೋಗ್ಯ ಎಂಬುದು ಭಗವಂತ ಎಲ್ಲಿ ಇದ್ದಾನೆಯೋ ತ್ರಿಧಾಮ, ಅನಂತಾಸನ, ವೈಕುಂಠ, ಶ್ವೇತದೀಪ ಈ 3 ಸ್ಥಳಗಳಲ್ಲಿ ನಮ್ಮ ಜೀವ ಅಲ್ಲಿ ಬಂದು ಭಗವಂತನ ದಿವ್ಯ ದರ್ಶನ ನಯಗಳು ನೋಡ್ತಾ ಆನಂದ ಪಡ್ತಾ ಇರೋ ಯೋಗ್ಯತಾ ಸಾಲೋಗ್ಯ. ಸಾಮೀಪ್ಯ ಭಗವಂತನ ಹತ್ತಲೇ ಇದ್ದು ಭಗವಂತನಿಗೆ ಸೇವೆ ಮಾಡೋ ಭಾಗ್ಯ ಕೊಡೋದು. ಸಾರೂಪ್ಯ ಎಂಬುದು ಭಗವಂತನ ಥರನೇ 4 ಕೈಗಳು, ಶಂಖ, ಚಕ್ರ ಅಂತ ಒಂದು ಅನುಗ್ರಹ ಪಡೆದು ಭಗವಂತನ ಹತ್ತಲೇ ನಾವು ಇರೋದು. ಮತ್ತು ಸಾಯುಜ್ಯ ಎಂಬುದು ಭಗವಂತನ ಅವನೋಡ ಅವಯವಗಳ ಒಳಗೆ ಹೋಗಿ ಅವನ ಅವಯವಗಳ ಒಳಗೆ ಒಂದು ಅವಯವಾಯಿ ಅದಲ್ಲಿ ಆ ಅನುಭವನ ಒಂದು ಸಂತೋಷನ ತಗೊಬೋದು. ಈ 4 ವಿಧವಾದ ಯೋಗ್ಯತೆ ಸ್ಥಳಗಳನ್ನ ಯಾರ್ಯಾರು ಹೆಂಗೆ ಪಡೆದರು ಎಂಬುದನ್ನು ಊಹಾಭೋಗಲಿ ಹೇಳಿದ್ದಾರೆ. ಅಂದು ಗೋಕುಲದಲ್ಲಿ ಗೋಪಾಲಕರಾಗಿ ಅನಿಮಿಷರೆಲ್ಲ ಸಾಲೋಗ್ಯವ ಪಡೆದರು. ಗೋಕುಲದಲ್ಲಿ ಗೋಪಾಲಕರು ಏನು ಮಾಡ್ರು? ದೇವತೆಗಳು ಸಾಲೋಗ್ಯ ಮೋಕ್ಷನ ಹೊಂದಿದರು. ಮತ್ತು ಸಿಲರೇನಾದರೂ ಅಂದು ಗೋವುಗಳಾಗಿ ಸಾಧನ ಮಾಡಿ ಸಾಮೀಪ್ಯವನ್ನು ಪಡೆದರು ಕೆಲರು. ಅದೇ ಗೋಕುಲದಲ್ಲಿ ಹಸುಗಳಾಗಿ ಸಾಮೀಪ್ಯ ಮೋಕ್ಷನ ಹೊಂದಿದವರು ಕೆಲರು. ಮತ್ತು ನಿನ್ನನ್ನು ಕೂಡಿ ಆಡಿ ಸಾರೂಪ್ಯವೆಂಬ ಮುಕ್ತಿಯ ಪಡೆದರು ತತ್ವಾಭಿಮಾನಿಗಳು. ಆಗ ತಾರತಮ್ಯನ ಅಲ್ಲಿನೂ ಬಿಡ್ಲಂಗ ತೊಗೊಂಬರ್ತಾರೆ. ಆಗ ತತ್ವಾಭಿಮಾನಿಗಳು ಏನು ಮಾಡ್ತಾರೆ? ನಿನ್ನ ಕೂಡ ಕೂಡಿ ಆಡಿ ಸಾರೂಪ್ಯ ಮೋಕ್ಷನ ಪಡೆದರು. ಮತ್ತು ಇನ್ನು ನೆಕ್ಸ್ಟ್ 4ನೇ ಮೋಕ್ಷ ಏನು ಹೇಳ್ತಾರೆ? ಒಂದೊಂದು ಅವಯದಲ್ಲಿ ಸಾಯುಜ್ಯವೆಂಬ ಮುಕ್ತಿಯ ಪಡೆದರು ಕೆಲರು. ಸಾಯುಜ್ಯ ಎಂಬ ಒಂದು ಮೋಕ್ಷ, ಅದಾವುದು ಭಗವಂತನೋಡ ಅವಯದ ಒಳಗೆ ಹೋಗಿ ಆ ಸಾಯುಜ್ಯ ಮುಕ್ತಿ. ಚಂದ್ರ ಸೂರ್ಯರು ಏನು ಮಾಡ್ತಾರೆ? ಭಗವಂತನೋಡ ಕಣ್ಣಲ್ಲಿ ಇದ್ದು ಭಗವಂತನೋಡ ಆ ಕಣ್ಣು ಒಳಗೆ ಇದ್ದು ಅವನ ಆ ಸಾಯುಜ್ಯ ಮೋಕ್ಷನ ಪಡೆದು ಭಗವಂತನ ಅನುಗ್ರಹದಿಂದ ಈ ಲೋಕಕ್ಕೆ ಏನು ಮಾಡ್ತಾರೆ? ಅವರೇ ಎಲ್ಲ ಮಾಡ್ಲಿಕ್ಕೆ ಸ್ವತಂತ್ರ ಇಲ್ಲ. ಭಗವಂತನ ಅನುಗ್ರಹದಿಂದ ಈ ಲೋಕಕ್ಕೆ ಬೆಳಕು ಕೊಡ್ತಾರೆ. ಅದು ಸಾಯುಜ್ಯ ಮೋಕ್ಷ. ಅದನ್ನು ಹೇಳ್ತಾರೆ. ಆಗ ಸಾಯುಜ್ಯ ಸರ್ವಾಂಗದಲ್ಲಿ ಅಜಗಿದ್ದು ಈ ಒಂದೊಂದು ಅವಯವಗಳಲ್ಲಿ ಒಬ್ಬೊಬ್ಬರಿಗೆ ಕೊಟ್ಟದ್ದು ಸಾಯುಜ್ಯ.
ಸರ್ವಾಂಗದಲ್ಲಿನೂ ಎಲ್ಲ ಅಂಗದಲ್ಲಿಯೂ ಸಾಯುಜ್ಯನ ಕೊಟ್ಟದು ಯಾರಿಗೆ ಹಂಗಂದ್ರೆ ಅಜಗಿದ್ದು ಮುಖ್ಯ ಪ್ರಾಣ ಬ್ರಹ್ಮದೇವರಿಗೆ ಕೊಟ್ಟು ಏನು ಮಾಡ್ತಾರೆ, ಸಲಹಿದೆ ಅನುಪಮ ಗುಣನಿಲಯ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತ ಗುರುಪುರಂದರ ವಿಠಲ ನೀ ಏನು ಮಾಡ್ತೀ, ನಿನ್ನ ಮುಖ್ಯ ಪ್ರಾಣದೇವರಿಗೆ ಸರ್ವಾಂಗದಲ್ಲಿ ನೀನು ಮೋಕ್ಷನ ಕೊಟ್ಟು ನಿನ್ನ ಜೊತೆಯಲ್ಲೇ ಅವನ ಇಟ್ಟಿದ್ದಿ ಹಂಗಂತಾರೆ. ಮುಕ್ತಿಯೋಡ ಎಲ್ಲ ಸ್ಟೇಜಸ್ನೂ ಇದರಲ್ಲಿ ಹೇಳ್ತಾರೆ. ಉಗೋಭಗವ ಇದ್ರೆ ಹೇಳ್ತಾರೆ. 4 ವಿಧ ಮೋಕ್ಷಗಳು ಅದನ್ನೇ ಹೇಳ್ತಾರೆ. ಇದನ್ನು ಮೋಹನದಾಸರು ಕೂಡ ಕೋಲು ಹಾಡಲಿ ಹೇಳ್ತಾರೆ. ಸಾರೂಪ್ಯ ಸಾಲೋಗ್ಯ ಸಾಮೀಪ್ಯ ಸಾಯುಜ್ಯ ಸಾರಿಷ್ಟಿ ಪಂಚವಿಧ ಮುಕ್ತಿ ಕೋಲೆ. ಸಾರಿಷ್ಟಿ ಎಂಬುದು ವಿರಿಂಚಿ ಒಬ್ಬಗೆ ಈರೆರಡು ಮುಕ್ತಿ ಇದರರಿಗೆ ಕೋಲೆ. ಈರೆರಡು ಮುಕ್ತಿ ಎಂಬುದು 2 4 ಅಂತ ಅರ್ಥ. ಈರೆರಡು 4 ಈರೆರಡು ಮುಕ್ತಿ ಇದರರಿಗೆ ಕೋಲೆ. ಇದರರಿಗೆ ಈ ಎರಡು ಮುಕ್ತಿ, ಈರೆರಡು 4 ಮುಕ್ತಿ. ಅದರ ಸಾರಿಷ್ಟಿ ಎಂಬುದು ನಮ್ಮ ಬ್ರಹ್ಮದೇವರಿಗೆ ಮುಖ್ಯ ಪ್ರಾಣದೇವರಿಗೆ. ಭಗವಂತನೋಡ ಅವಯಗಳಿಲ್ಲಿದ್ದ ಹುಟ್ಟಿ ಅದನ್ನೇ ನಮಸ್ಕಾರ ಮಾಡಿ ಆ ಅವಯಗಳ ಒಳಗೆ ಉಪಾಸನ ಮಾಡಿ ಮುಕ್ತಿಲಿ ಆ ಅವಯಗಳ ಒಳಗೆ ನುಗ್ಗಿ ಹೆಚ್ಚೆಚ್ಚು ಭೋಗಗಳನ್ನ ಅನುಭವಿಸಿ ಸೂರ್ಯಚಂದ್ರಾದಿ ದೇವತೆಗಳು ಅವ್ರುಗಳಿಗೆ ಪಡೆದರ ಆ ಮುಕ್ತಿಯೇ ಸಾಯುಜ್ಯ. ಇತರ ಮುಕ್ತಿಗಳು ಹರಿ ಎಲ್ಲ ಸರಳಿರೋ ಕಾರಣ, ಎಲ್ಲ ಲೋಕಗಳಿರೋ ಕಾರಣ ಒவ்வೊಂದು ಸ್ಥಾನಗಳಲ್ಲಿ ಅವರವರಿಗೆ ಬೇಕಾದ ಏನು ಧ್ಯಾನ ಅವರವರ ಸಾಧನೆಗೆ ತಕ್ಕದಂತ ಆ ಸ್ಥಳನ ಭಗವಂತ ಕೊಡ್ತಾನೆ. ಸಾರಿಷ್ಟಿ ಮುಕ್ತಿ ಎಂಬುದು ಸರಿಸಂವಾದ ಸಲ ಅಧಿಕಾರ ಆಗೋದು ಅರ್ಥ. ಸಾಯುಜ್ಯ ಮುಕ್ತಿಲಿದ್ದು ಕೊಂಚ ಮಾರಿರೋದು ನಮ್ಮ ಈ ಸಾರಿಷ್ಟಿ ಮುಕ್ತಿ. ಸೂರ್ಯಾದಿ ಮುಕ್ತಿ ದೇವತೆಗಳು ಕಣ್ಣು ಮೊದಲಾದ ಅವಯಗಳಿದ್ದು ಅವರು ಭೋಗಗಳನ್ನ ಅನುಭವಿಸಿ ಎಲ್ಲರಿಗೂ ಆ ಭೋಗಗಳನ್ನ ಕೊಡ್ತಾರೆ. ಆದರೆ ಬ್ರಹ್ಮದೇವರೊಳ ಭೋಗ ಹಂಗಲ್ಲ. ಬ್ರಹ್ಮದೇವರು ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಏನು ಮಾಡ್ತಾರೆ, ಸರ್ವಾಂಗ ಸಾಯುಜ್ಯ ಎಂಬುದನ್ನು ಅನುಭವಿಸ್ತಾರೆ. ಅದಕ್ಕೆ ಸಾರಿಷ್ಟಿ ಅಂತ ಹೆಸರು. ಬ್ರಹ್ಮನ ಬಿಟ್ಟು ಮತ್ತೊಬ್ಬರಿಗೇನು ಈ ಸಾಲೋಗ್ಯ ಇದರ ಮುಕ್ತರಿಲ್ಲ. ಈ ಸಾಲೋಗ್ಯ ಮೊದಲಾದ 4 ಈರೆರಡು ಇಲ್ಲವಾ ಮಿತ ಮುಕ್ತಿಗಳು ಅವರಿಗೆ ಸಿಕ್ಕತ್ತೆ. ಸಾರಿಷ್ಟಿಂಬ ಮುಖ್ಯ ಆ ಸಾರಿಷ್ಟಿಂಬ ಆ ಒಂದು ಯೋಗ್ಯತೆ ಬ್ರಹ್ಮದೇವರು ಮುಖ್ಯ ಪ್ರಾಣದೇವರಿಗೆ ಮಟ್ವೆ ಭಗವಂತ ಕೊಟ್ಟಿದ್ದಾನ ಹಂಗಂತ ನಮ್ಮ ಗುರು ಪುರಂದರ ದಾಸರು ಹೇಳ್ತಾರೆ. ಅಂದು ಗೋಕುಲದಲ್ಲಿ ಗೋಪಾಲಕರಾಗಿ ಅನಿಮಿಷರೆಲ್ಲ ಸಾಲೋಗ್ಯವ ಪಡೆದರು. ಅಂದು ಗೋವುಗಳಾಗಿ ಸಾಧನ ಮಾಡಿ ಸಾಮೀಪ್ಯವನ್ನು ಪಡೆದರು ಕೆಲರು. ಅಂದು ನಿನ್ನನು ಕೂಡಿಯಾಡಿ ಸಾರೂಪ್ಯವೆಂಬ ಮುಕ್ತಿಯ ಪಡೆದರು ತತ್ವಾಭಿಮಾನಿಗಳು. ಒಂದೊಂದು ಅವಯದಲ್ಲಿ ಸಾಯುಜ್ಯವೆಂಬ ಮುಕ್ತಿಯ ಪಡೆದರು ಕೆಲರು. ಆಗ ಸಾಯುಜ್ಯ ಸರ್ವಾಂಗದಲ್ಲಿ ಅಜಗಿದ್ದು ಸಲಹಿದೆ ಅನುಪಮ ಗುಣ ನಿಲಯ ಗುರುಪುರಂದರ ವಿಠಲ ಮುಖ್ಯ ಪ್ರಧಾನನಿಗೆ. ಮುಖ್ಯ ಪ್ರಧಾನನಿಗೆ. ಹರೇ ಶ್ರೀನಿವಾಸ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.